ಇದೊಂದು ಅತ್ಯಂತ ಸುಂದರವಾದ ಕಾರ್ಯಕ್ರಮ ಹಾಗೂ ಬಹುಶಃ ಬರುವ ದಿವಸಗಳಲ್ಲಿ ಅತ್ಯಂತ ಉಪಯುಕ್ತ ಆಗುವಂತ ಕಾರ್ಯಕ್ರಮ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ವೆಂಕಟೇಶ್ ರವರು ಬಹಳ ಬುದ್ಧಿವಂತಿಕೆ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಈ ಕಾರ್ಯಕ್ರಮಕ್ಕೆ ಕರೆದು ತಂದಿದ್ದಾರೆ. ಅಷ್ಟೇ ಅಲ್ಲ, ಕಾರಿನುದ್ದಕ್ಕೂ ಚಾಮರಾಜನಗರ ಒಂದು ದೊಡ್ಡ ಆಕರ್ಷಣೀಯ ಪ್ರವಾಸದ ತಾಣ ಆಗೋದಕ್ಕೆ ಸಾಧ್ಯ ಇದೆ. ನಿಸರ್ಗದ ಸಂಪೂರ್ಣ ಆಶೀರ್ವಾದದಿಂದ ನಿಸರ್ಗದ ಮಡಿಲೇ ಆಗಿರ್ತಕ್ಕಂಥ ಈ ಚಾಮರಾಜನಗರ ಜಿಲ್ಲೆ, ಅದರಲ್ಲೂ ಈ ಪ್ರದೇಶಗಳೆಲ್ಲ ಜನರನ್ನ ಕೈ ಮಾಡಿ ಕರೀತಾ ಇವೆ. ನಾವು ಸ್ವಲ್ಪ ಮೂಲಭೂತ ಸೌಲಭ್ಯ ಕೊಟ್ಟರೆ ಸಾಕು, ವಿಶೇಷತೆಯನ್ನು ಕೂಡಿಸಿದ್ರೆ ಸಾಕು. ಇದೊಂದು ನಿಜವಾಗಿಯೂ ರಾಜ್ಕುಮಾರ್ ಅವರು ಹೇಳ್ತಕ್ಕಂಥ ಆ ಮಾತಿನಲ್ಲಿ ಹೇಳೋದಾದರೆ ಇದೊಂದು ದೊಡ್ಡ ತಾಣ ಆಗ್ತದೆ. ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಕನ್ನಡದ ಹೊರನಟ, ಅವರು ಹೇಳ್ತಿದ್ರು ಈ ಭಾಗದ ಬಗ್ಗೆ, ಇಲ್ಲಿನ ಪರಿಸರವೇ ಸ್ವರ್ಗ, ಇಲ್ಲಿನ ಬೆಟ್ಟ ಗುಡ್ಡಗಳು ನನ್ನನ್ನು ಕೈ ಬೀಸಿ ಕರೆಯುತ್ತವೆ, ಈ ಹಸಿರಿನ ಮಧ್ಯೆ ಇದ್ದರೆ ನನಗೆ ವಯಸ್ಸೇ ಆಗಿಲ್ಲ ಎಂದು ಅನಿಸುತ್ತದೆ, ಹೊಸ ಹುಮ್ಮಸ್ಸು ಉತ್ಸಾಹ ತುಂಬಿದ ಕಿರಿಯವನಾಗಿ ಬಿಟ್ಟೆ ಎನಿಸುತ್ತದೆ. ಇದೇ ಈ ಭೂಮಿ ತಾಯಿಯ ಸತ್ವ. ಚಾಮರಾಜನಗರ ಜಿಲ್ಲೆಯ ಹೊರಪುತ್ರರೂ ಆದ ಕನ್ನಡ ಹೊರನಟ ರಾಜ್ಕುಮಾರ್ ಅವರ ಅಂತರಂಗದ ಮಾತುಗಳು. ಇದು ಸಂಪೂರ್ಣ ಸತ್ಯ ಅನ್ನೋದನ್ನು ತಾವು ಅರ್ಥಕೊಂಡವರು. ಹೊರಗಿನವರಿಗೆ ಚಾಮರಾಜನಗರ ಅಂದ್ರೆ ಹೆಂಗಂತ ಹೇಳ್ಬೋದು. ಇದು ಹೊರನಟ ರಾಜ್ಕುಮಾರರ ಜನ್ಮಭೂಮಿ ಮಾತ್ರ ಅಲ್ಲ, ಅವರ ಕರ್ಮಭೂಮಿ ಮಾತ್ರ ಅಲ್ಲ, ಅವರು ಈ ಭೂಮಿಗೆ ತಾಯಿ ಅನ್ನೋದನ್ನು ಭಾವಾತ್ಮಕವಾಗಿ ಒಪ್ಕೊಂಡಿದ್ರು ಅನ್ನೋದು ಮಾತ್ರ ಅಲ್ಲ, ಇದು ಚಾಮರಾಜ ಒಡೆಯರ್ ಅವರ ಜನ್ಮಸ್ಥಳ. ಇದು 1774ರಲ್ಲಿ ಚಾಮರಾಜ ಒಡೆಯರ್ ಇಲ್ಲಿ ಜನಿಸಿದ್ರಿಂದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ತಮ್ಮ ತಂದೆಯ ಸ್ಮರಣಾರ್ಥವಾಗಿ ಇಲ್ಲಿಯ ದೊಡ್ಡ ನಗರಕ್ಕೆ ಚಾಮರಾಜನಗರವೆಂದು, ಸರ್ಕಾರ ಚಾಮರಾಜನಗರ ಜಿಲ್ಲೆ ಎಂದು ಇವತ್ತು ನಾಮಕರಣ ಮಾಡಿರುವುದು. ಈ ಒಂದು ಪ್ರದೇಶದಲ್ಲಿ ಎಲ್ಲಿಲ್ಲದ್ದು ಏನಿದೆ, ಈ ಪ್ರಶ್ನೆ ಪ್ರವಾಸಿಗರು ಮಾಡ್ತಾರೆ. ನಾವು ಚಾಮರಾಜನಗರದ ಬಗ್ಗೆ ಹೇಳುವಾಗ ಕೇಳುವವರು ಕೇಳ್ತಾರೆ, ಇಲ್ಲೇನು 281 ಹುಲಿ ಅದಾವು ಈ ಪ್ರದೇಶದಾಗ, ಇಷ್ಟು ಸಣ್ಣ ಪ್ರದೇಶದೊಳಗೆ 281 ಹುಲಿ ಇರುವಂತ ಯಾವುದೇ ಅರಣ್ಯ ಎಲ್ಲೂ ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗೋದಿಲ್ಲ. ಅಷ್ಟು ಹುಲಿಗಳ ಸಂಖ್ಯೆಯನ್ನು ಹೊಂದಿ ಹುಲಿಗಳ ನಾಡೆ ಆಗಿದ್ದಂತ ಈ ಭಾಗ ನೋಡಿ, 281 ಹುಲಿಗಳನ್ನು ಹೊಂದಿ ಈ ಪ್ರದೇಶ, ಅದು ಮೈಸೂರು ಜಿಲ್ಲೆ ಇರಲಿ, ಚಾಮರಾಜನಗರ ಜಿಲ್ಲೆ ಇರಲಿ, ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ ಮೊದಲು ಒಂದೇ ಇದ್ದದ್ದು. ಈ ಪ್ರದೇಶ ನಮಗೆ ಮತ್ತೊಂದು ಹುಲಿಯನ್ನು ಕೊಟ್ಟಿದೆ, ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನಾನು ಪ್ರವಾಸೋದ್ಯಮ ಸಚಿವನಾಗಿ ಸನ್ಮಾನ್ಯ ವೆಂಕಟೇಶ್ ಅವರ ಒತ್ತಡಕ್ಕೆ ಬಿದ್ದು ಅವರು ಮೇಲೆ ಚಾಮರಾಜನಗರವನ್ನು ಅಭಿವೃದ್ಧಿಪಡಿಸಬೇಕು, ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಇದೊಂದು ದೊಡ್ಡ ಆಕರ್ಷಣೆಯ ಕೇಂದ್ರ ಮಾಡೋದಕ್ಕೆ ಸಾಧ್ಯ ಇದೆ. ಸುವರ್ಣಾವತಿ ಜಲಾಶಯದಲ್ಲಿ PPP ಮಾದರಿಯೊಳಗೆ ಜಲಸಾಹಸ ಕ್ರೀಡೆಯನ್ನು ಅಭಿವೃದ್ಧಿಪಡಿಸೋದಕ್ಕೆ ಸಾಧ್ಯ ಇದೆ. ಇದನ್ನು ಕೈಗೆತ್ತಿಕೊಡ್ರಿ. ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ, ನಾನು ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡ್ತೇನೆ ರೀ. PPP ಮಾಡೆಲ್ ಮೇಲೆ ಈ ಒಂದು ಸುವರ್ಣಾವತಿ ಜಲಾಶಯವನ್ನು ನಾವು ಅಭಿವೃದ್ಧಿಪಡಿಸೋದಾದರೆ
ಜಲಸಾಹಸ ಕ್ರೀಡೆಗಳಿಗಾಗಿ ಇದೊಂದು ಅತ್ಯಂತ ಯೋಗ್ಯ ಸ್ಥಳ ಖರೆ. ಆದರೆ ಅವರ ಒಪ್ಪಿಗೆ ಸಿಕ್ತು ಅಂತಂದರೆ ನಾನು ನೀವು ಕೂಡಿ ಮುಂದುವರಿಯೋಣ ಅನ್ನುವಂಥ ಮಾತನ್ನು ಅವ್ರಿಗೆ ಹೇಳಿದ್ದೇನೆ. ಅದೇ ರೀತಿ ಹೊಗೇನಕಲ್ ಜಲಾಶಯದ ಬಳಿ ಏನು ಹ್ಯಾಂಗಿಂಗ್ ಬ್ರಿಡ್ಜ್ ಬಗ್ಗೆ ದೊಡ್ಡ ಕಲ್ಪನೆಯನ್ನು ಈ ಭಾಗದ ಜನ ಇಟ್ಕೊಂಡಿದ್ದಾರೆ. ಯಾವ ಹ್ಯಾಂಗಿಂಗ್ ಬ್ರಿಡ್ಜ್ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದರ ಸಲುವಾಗಿ ಒಂದು ಯೋಜನೆಯನ್ನು ಮಾಡಿರಿ, ಅದನ್ನು ತಕ್ಷಣ ಇಂಪ್ಲಿಮೆಂಟ್ ಮಾಡಬೇಕು. ಇದು ಈ ಯೋಜನೆ ಮಾಡಿದ್ವಿ ಅಂದರೆ ಪಾಲಾರ್ಗಡಿಯಿಂದ ಹೊಗೇನಕಲ್ ಜಲಪಾತಕ್ಕೆ ಸಂಪರ್ಕ ರಸ್ತೆ ಸಹಿತ ಆಗ್ತದೆ, ಅದನ್ನು ಅಭಿವೃದ್ಧಿಪಡಿಸುವಂಥದ್ದು ಆಗಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಬಂಧುಗಳೇ, ನಿಮಗೆಲ್ಲರಿಗೂ ಗೊತ್ತಿದೆ, ಬರಚುಕ್ಕಿ ಜಲಪಾತ ಬಳಿ ಈಗಾಗಲೇ 5 ಕೋಟಿ ರೂಪಾಯಿ ಅನುದಾನದೊಳಗೆ ನಾವು ಮೂಲಭೂತ ಸೌಕರ್ಯಗಳನ್ನು ಸೃಷ್ಟಿ ಮಾಡಿದ್ದೇವೆ. ಜಲಪಾತದ ಮೆಟ್ಟಿಲುಗಳನ್ನು ಮಾಡಿದ್ದೇವೆ, ರೈಲಿಂಗ್, ಶೌಚಾಲಯ, ಪಾರ್ಕಿಂಗ್ ಮತ್ತು ಟ್ರೈನಿಂಗ್ ಈ ಕಾಮಗಾರಿಗಳು ಮುಗಿಯೋದಕ್ಕೆ ಮುಗಿದಿವೆ. ಇನ್ನು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೆಚ್ಚುವರಿ ಮೂಲಭೂತ ಸೌಲಭ್ಯ ಸೃಷ್ಟಿ ಆಗಬೇಕಾಗಿದೆ. ಅದನ್ನು ನಾವು ಈಗಾಗಲೇ ಲೋಕೋಪಯೋಗಿ ಇಲಾಖೆಯವರು ಅಂದಾಜು ಪಟ್ಟಿಯನ್ನು ತಯಾರಿಸಿದ್ದಾರೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ಅವರ ಒಂದು ಆದೇಶ ಈ ಕೆಲಸವನ್ನು ಪೂರ್ಣ ಮಾಡ್ತದೆ. ಮಲೈ ಮಹದೇಶ್ವರ ಬೆಟ್ಟದ ಪ್ರದೇಶವನ್ನು ಕೇಂದ್ರ ಸರ್ಕಾರದ ಪ್ರಸಾದ ಯೋಜನೆಯಡಿ ಅಭಿವೃದ್ಧಿಪಡಿಸೋದಕ್ಕೆ ಬಹಳಷ್ಟು ಬೇಡಿಕೆಗಳಿವೆ. ಆ ಕೇಂದ್ರ ಸರ್ಕಾರದ ಆ ಯೋಜನೆಗಳಿಗಾಗಿ ನಮ್ಮ ರಾಜ್ಯ ಸರ್ಕಾರ ಪ್ರಸ್ತಾವನೆಯನ್ನು ಅತಿ ಬೇಗ ಕಳಿಸ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ, ಗಗನಚುಕ್ಕಿ ಬಳಿ ಮತ್ತು ಮಂಡ್ಯ ಜಿಲ್ಲೆ ಬಳಿ ಮತ್ತು ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರ್ತಕ್ಕಂಥ ರೋಪ್ವೇ ಬ್ರಿಡ್ಜ್ ನಿರ್ಮಿಸೋದರ ಸಲುವಾಗಿ ಬಹಳಷ್ಟು ಬೇಡಿಕೆಗಳಿವೆ. ಇದ್ರ ಬಗ್ಗೆ ಸಹಿತ ನಮ್ಮ ಇಲಾಖೆ ಪರಿಶೀಲನೆ ಮಾಡ್ತದೆ, ಸೂಕ್ತವಾಗಿರ್ತಕ್ಕಂಥ ಯೋಜನೆಯನ್ನು ಸಿದ್ಧಪಡಿಸ್ತದೆ. ಇದು ನಿಜವಾಗಿಯೂ ಚಲುವ ಚಾಮರಾಜನಗರ. ಬಹುಶಃ ಇಲ್ಲಿರ್ತಕ್ಕಂಥ ನೈಸರ್ಗಿಕ ಸಂಪತ್ತು ನಮ್ಮ ರಾಜ್ಯದ ಕೆಲವೇ ಜಿಲ್ಲೆಗಳಲ್ಲಿವೆ. ಅಂಥ ಚಲುವ ಚಾಮರಾಜನಗರ ಆಗ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಚಾಮರಾಜನಗರ ಆಗ್ತಕ್ಕಂಥ ಈ ಜಿಲ್ಲೆಯನ್ನು ಪ್ರವಾಸೋದ್ಯಮದ ಒಂದು ಅತ್ಯಂತ ಮಹತ್ವದ ತಾಣ ಮಾಡ್ತೀವಿ. ಹಾಗೂ ನಮ್ಮ KSTDC ಮೂಲಕ ಈ ಚಾಮರಾಜನಗರದ ಸರ್ಕಿಟನ್ನು ನಾವು ಮಾಡೋದಕ್ಕೆ ಭಾಳ ಬೇಗ ನಿರ್ಣಯ ಮಾಡ್ತೀವಿ. ಆದಷ್ಟು ನವೆಂಬರ್ ಹೊತ್ತಿಗೆ ಈ ಸರ್ಕಿಟನ್ನು ಮಾಡೋದ್ರ ಮೂಲಕ ಈ ಭಾಗಕ್ಕೆ ಬರುವವರಿಗೆ ಅನುಕೂಲ ಮಾಡ್ತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನನಗೆ ಈ ಸಂದರ್ಭದಲ್ಲಿ ಬಂದು ಈ ಸಂತೋಷದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಜಿಲ್ಲಾಧಿಕಾರಿಗಳಿಗೆ, CEO ಅವರಿಗೆ ನನ್ನ ಕೃತಜ್ಞತೆಯನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.